ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ ಮತ್ತು ಷಡ್ಯಂತ್ರ ಖಂಡಿಸಿ ಶಾಬಾದ್ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರ ನೇತೃತ್ವದಲ್ಲಿ ಧರ್ಮ ಉಳಿವಿಗಾಗಿ ಧರ್ಮ ಯುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ತಹಸೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬಿಜೆಪಿ ಕಾರ್ಯಕರ್ತರು ತಹಸೀಲ್ದಾರ್ ಕಚೇರಿ ಬಳಿ ಹಿಂದೂ ವಿರೋಧಿ ಸರ್ಕಾರ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಷಡ್ಯಂತ್ರ ನಡೆಸಿದವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ್ ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್, ಬಿ ಅಲರ್ಟ್ ನ್ಯೂಸ್. ಇವತ್ತು ನಡೀತಕ್ಕಂತ ಅನೇಕ ಕೆಲವು ದಿನಗಳಿಂದ ನಾವು ಕೇಳ್ಕೊತಾ ಬರ್ತಾ ಇದ್ವಿ. ಇವತ್ತು ವೀರೇಂದ್ರ ಹೆಗಡೆ ಅವರ ಧರ್ಮಸ್ಥಳ ಪೀಠಾಧಿಪತಿಗಳಾದಂತ ವೀರೇಂದ್ರ ಹೆಗಡೆ ಸಾಹೇಬರು ಇವತ್ತು ಅವ್ರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮಾಡದಂತಷ್ಟು ಕೆಲಸಗಳು ಇವತ್ತು ಅವ್ರ ಸಂಸ್ಥೆಯಲ್ಲಿ ನಡೀತಕ್ಕಂಥ ಕೆಲಸಗಳು ನಾವೆಲ್ಲರೂ ಕೂಡ ನೋಡಿದೆವು. ಈ ಎಲ್ಲ ಇದಕ್ಕೆ ಉನ್ನತ ಹಾಕಿದಂತ ಇವತ್ತು ತಮಿಳುನಾಡಿನ ಸೆಸಲ್ಲಾದಂತ ಅದಕ್ಕಂತ ಷಡ್ಯಂತ್ರ ಹಿಂದೆ ತಮಿಳುನಾಡಿನ ಶಶಿಕಾಂತ್ ಸೆಂಥಿಲ್ ಅಂತಕ್ಕಂಥ ಅದೇ ಜಿಲ್ಲೆಯಲ್ಲಿ ಡಿಸಿ ಆಗಿ ಕೆಲಸ ಮಾಡಿದಂತವ್ ಇವತ್ತು ಒಂದು ಹಿಂದೂ ಸಂಘಟನೆ ಹಿಂದೂ ದೇವಸ್ಥಾನದಲ್ಲಿ ಅನೇಕ ರೀತಿಯಲ್ಲಿ ಇವತ್ತು ಓಪನ್ ಮಾಡ್ತಕ್ಕಂಥ ಕೆಲಸ ಇವತ್ತು ಈ ಸರ್ಕಾರದಲ್ಲಿ ನಡೀತಾ ಇದೆ. ನಮ್ಮ ನಡೆದಂತ ಮೊನ್ನೆ ಅಧಿವೇಶನದಲ್ಲಿ ಅನೇಕ ರೀತಿಯಲ್ಲಿ ಇವತ್ತು ಕೂಡ ಸರ್ಕಾರ ಒಪ್ಕೊಂಡಿದೆ, ನಾವು ತಪ್ಪು ಮಾಡಿದ್ದೇವೆ ಅಂತಕ್ಕಂಥ ಕೂಡ ಒಪ್ಕೊಂಡಿದ್ದಾರೆ. ಇವತ್ತು ಆ ತಪ್ಪಿನಿಂದ ಯಾರ್ಯಾರಾದರೂ ಅಂತಕ್ಕಂಥ ಕೂಡ ಇವತ್ತು ಸಂಪೂರ್ಣ ಇವತ್ತು ತನಿಖೆ ಆಗ್ಬೇಕಾಗಿದೆ. ಯಾರೇ ಇದ್ರು ಕೂಡ ಅವರಿಗೆ ತಕ್ಕಂತ ಶಿಕ್ಷೆ ಕೂಡ ಆಗ್ಬೇಕಾಗಿದೆ. ಇದರ ಜೊತೆಯಲ್ಲಿ ಇವತ್ತು ಇಡೀ ರಾಜ್ಯದಂತ ನಡೀತಕ್ಕಂಥ ಇದೊಂದು ಹೋರಾಟ. ಇದರಲ್ಲಿ ನಾವು 31ನೇ ತಾರೀಕು ಕೂಡ ಹೊರಡಬೇಕಾಗಿದೆ. 1ನೇ ತಾರೀಕು ರಾಜ್ಯ 2.3 ಲಕ್ಷ ಜನಸಂಖ್ಯೆ ಸೇರಿ ಇವತ್ತು ಧರ್ಮಸ್ಥಳ ದೊಡ್ಡ ಬೃಹತ್ ಪ್ರತಿಭಟನೆ ಕೂಡ ಇವತ್ತು ಧರ್ಮಸ್ಥಳದಲ್ಲಿ ಕೂಡ ಅನೇಕ ರೀತಿಯಿಂದ ಜನ ಸೇರ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಈಗಾಗಲೇ ಇವತ್ತು ನಡೀತಂತ ಹೌಸ್ನಲ್ಲಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಕೂಡ ಆಲ್ರೆಡಿ ಒಪ್ಕೊಂಡಿದ್ದಾರೆ. ಇದ್ರ ಹಿಂದೆ ಯಾರ್ಯಾರನ್ನ ಸಂಪೂರ್ಣ ತನಿಖೆ ಮಾಡ್ತೀವಿ ಅಂತೇಳಿ. ಆದ್ರೆ ಒಂದು ಸಣ್ಣದೊಂದು ಸಮಸ್ಯೆಗಳಾದ್ರೂ ಒಂದು ಪೋಸ್ಟ್ ಯಾವುದೇ ಫೇಸ್ಬುಕ್ ದಾಗ ಯಾವುದೇ ಒಂದು ಸಣ್ಣ ಪೋಸ್ಟ್ ಮಾಡಿದ್ರು ಇಮಿಡಿಯೇಟ್ ಆಗಿ ಅವ್ರಿಗೆ ತಂದು ಅರೆಸ್ಟ್ ಮಾಡಿ ಒಳಗಾಗ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇತ್ತು. ಆದ್ರೆ ಇವತ್ತು ಇದಕ್ಕೆ SIT ತನಿಖೆ ಮಾಡಿದ್ರೆ ನಾವು ಒಪ್ಕೊಂಡಿದ್ದೆವು. ಸಂಪೂರ್ಣ ಇದ್ರ ಬಗ್ಗೆ ತನಿಖೆ ಆಗ್ಲಿ ಯಾರೇನಂತ ಕೂಡ ನಾವು ಸಹಕಾರ ಕೂಡ ಕೊಟ್ಟಿದ್ದೆವು. ಆದ್ರೆ ಇದ್ರ ಹಿಂದಿತ್ತಂತ ಷಡ್ಯಂತ್ರ ಮತ್ತೆ ಎಲ್ಲಿರೋ ಒಬ್ಬ ಬಂದವನಿಗೆ ತಗೊಂಡ್ ಬಂದು ಇಲ್ಲಿ ಈ ರೀತಿ ಮಾಡಿದ್ದೇವೆ, ಇಲ್ಲಿ ಈ ರೀತಿ ಮಾಡಿ 100 ಶವಗಳು ನಾವು ಮುಚ್ಚಿಟ್ಟಿದೆ ಅಂತಕ್ಕಂಥ ಹೇಳಿದ ತಕ್ಷಣನೇ ಈ ಸರ್ಕಾರ SIT ತನಿಖೆ ಕೂಡ ಕೊಟ್ಟಿತ್ತು. ಆದ್ರೆ ಪೂರ್ಣ ಮುಂಬೈಲಿಂದ ಸರ್ಕಾರ SIT ತನಿಖೆಯಲ್ಲಿ ಇವತ್ತು ಯಾವುದು ಕೂಡ ಇವ್ರು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಆದಷ್ಟು ಬೇಗನೆ ಇದರಿಂದ ಯಾರೇ ಇದ್ರು ಕೂಡ ಆದಷ್ಟು ಬೇಗನೆ ತನಿಖೆ ಆಗ್ಬೇಕು, ಅವ್ರಿಗೆ ತಗ್ಗಿದಂತ ಶಿಕ್ಷೆ ಆಗ್ಲೇಬೇಕಂತಕ್ಕಂಥ ಕೂಡ ನಮ್ದು ಹೋರಾಟ ಇದೆ. ಇವತ್ತಿನ ದಿನ ಬಹಳಷ್ಟು ಅನೇಕ ಜನರು ದೊಡ್ಡ ಸಂಖ್ಯೆಯಲ್ಲಿ ಕೂಡ ಗಮನಿಸಿ ಮಳೆ ಬರೋದ್ರಿಂದ ನಾವು ಇಲ್ಲೇ ಕೂಡ ಮುಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ತಮ್ಗೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಅನೇಕ ಪಕ್ಷ ಹಿರಿಯ ಮುಖಂಡರು ಬಂದಾರ. ಎಲ್ಲರೂ ಹೆಸರು ತಗೋಲಿಕ್ಕಾಗಿಲ್ಲ, ಕ್ಷಮೆ ಇರಲಿ. ಯಾಕಂತಂದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಕೂಡ ಆಯೋಜನೆ ಮಾಡಿದ್ರು ದೊಡ್ಡ ಸಂಖ್ಯೆಯಲ್ಲಿ ಬಂದ ಎಲ್ಲರೂ ಕೂಡ ಮಾಡೋದು ಬಿಟ್ಟು ಹಿಂದೂ ವಿರೋಧಿ ಕೆಲಸ ಮಾಡ್ತಾ ಇದೆ. ಧರ್ಮಸ್ಥಳ ಅಂತಂದ್ರೆ ಇಂತ ಪವಿತ್ರ ಜಾಗ, ಅಣ್ಣಪ್ಪನ ದೇವಸ್ಥಾನದ ಅಣ್ಣಪ್ಪ ದೇವರಿಗೆ ಇವರು ಅವಮಾನ ಮಾಡ್ಲಿಕ್ಕೆ ಹೊರಟಿದ್ದ ಸಿದ್ದರಾಮಯ್ಯನ ವಿರುದ್ಧ ನಾವೆಲ್ಲಾ ಹಿಂದೂಗಳು ಒಗ್ಗಟ್ಟಾಗಬೇಕಾಗತ್ತೆ. ಯಾಕೆ ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ಹಿಂದೂಗಳಿಗೆ ಉಳಿಗಾಲ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಎಲ್ಲಾ ನಮ್ಮಲ್ಲಿ ಒಳ ಮೀಸಲಾತಿ ಅವು ಇವು ಅಂತೇಳಿ ನಾವು ಹಿಂದೂಗಳು ದಿನ ಹೊಡಿಲಿಕ್ಕತ್ತೀವಿ. ಇದರ ಅಡ್ವಾಂಟೇಜ್ ಕಾಂಗ್ರೆಸ್ ಸರ್ಕಾರ ಏಕ ಜಾತಿಯ ಸರ್ಕಾರ